ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಲಾಗ್ದಲ್ಲಿ ನಾನು ನಿಮ್ಮ ಬೈಕ್ ಮತ್ತು ಸ್ಕೂಟಿಗಳಿಗಾಗಿ ಒಂದು ಬೆಸ್ಟ್ ಮೊಬೈಲ್ ಹೋಲ್ಡರನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ಪ್ರಾಕ್ಟಿಕಲಿ ತೋರಿಸುವಲ್ಲಿದ್ದೇನೆ. ಇದಿದೆ LGP ಬ್ರ್ಯಾಂಡ್ನ ಒಂದು ಮೊಬೈಲ್ ಹೋಲ್ಡರ್. ಇದು ನಿಮ್ಮ ಬೈಕ್ಸ್ಗಳಿಗೆ ಮೋಸ್ಟ್ ಸೂಟೇಬಲ್ ಆಗಿದೆ. ಮತ್ತು ಇದಿದೆ ಜೆಟ್ ಲೈಫ್ ಬ್ರ್ಯಾಂಡ್ನ ಒಂದು ಮೊಬೈಲ್ ಹೋಲ್ಡರ್. ಇದು ನಿಮ್ಮ ಸ್ಕೂಟಿಗಳಿಗಾಗಿ ಬೆಸ್ಟ್ ಆಗಿದೆ. ಸೊ ಇವೆರಡನ್ನು ನಾನು ಇವತ್ತಿನ ಲಾಗ್ದಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸೋನಿದ್ದೇನೆ. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಗೋ. ಮೊದಲಿಗೆ ನಾವು ಬೈಕ್ಗಳಿಗೋಸ್ಕರ ಬೆಸ್ಟ್ ಆಗಿರುವ ಮೊಬೈಲ್ ಹೋಲ್ಡರೆಲ್ಲ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇದು LGP ಬ್ರ್ಯಾಂಡ್ನ ಒಂದು ಮೊಬೈಲ್ ಹೋಲ್ಡರ್ ಆಗಿದೆ. ಸೊ ಇದು ಇಷ್ಟು ಸಣ್ಣದಾದ ಬಾಕ್ಸ್ನಲ್ಲಿ ಬರುತ್ತೆ. ಇದನ್ನು ನಾನು ಅಮೆಜಾನ್ದಿಂದ ಪರ್ಚೇಸ್ ಮಾಡಿರುವೆ. ಇದರ ಎಕ್ಸಾಕ್ಟ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ನೀವು ಅದನ್ನು ಚೆಕ್ ಮಾಡಿ ನೋಡಬಹುದು. ಬನ್ನಿ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂಥೇಳಿ. ಸೊ ಈ ಬಾಕ್ಸಲ್ಲಿ ಮೊದಲಿಗೆ ನಮಗೆ ಸಿಗತ್ತೆ ಒಂದು ಸುಂದರವಾಗಿರುವ ಮತ್ತು ಮಜಬೂತಾಗಿರುವ ಮೊಬೈಲ್ ಹೋಲ್ಡರ್. ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಈಗಲ್ ಕ್ಲಾ ಡಿಸೈನ್ ಶೇಪ್ನಲ್ಲಿದೆ. ಸೊ ಇದು ಈ ರೀತಿ ಶೇಪ್ನಲ್ಲಿರೋದ್ರಿಂದ ನಿಮ್ಮ ಮೊಬೈಲ್ಗಳನ್ನು ಇದು ಟೈಟಾಗಿ ಇದರ ಮೇಲೆ ಗ್ರಿಪ್ನೊಂದಿಗೆ ಹೋಲ್ಡ್ ಮಾಡಿಟ್ಟುಕೊಳ್ಳುತ್ತೆ. ಸೊ ಇದು ಇದರ ಅಡ್ವಾಂಟೇಜ್ ಆಗಿದೆ. ಮತ್ತು ಈ ಬಾಕ್ಸ್ನಲ್ಲಿ ಮತ್ತೇನೇನಿದೆ ಅಂತ ನೋಡೋಣ. ಈ ಬಾಕ್ಸಲ್ಲಿದೆ ಒಂದು ಮೌಂಟಿಂಗ್ ಕ್ಲಿಪ್. ನಿಮ್ಮ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದನ್ನು ಬೈಕ್ ಮೇಲೆ ಮೌಂಟ್ ಮಾಡ್ಬೇಕಂತಂದರೆ ಈ ಕ್ಲಿಪ್ಪು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ. ಮತ್ತು ಈ ಮೌಂಟಿಂಗ್ ಕ್ಲಿಪ್ ಇದೆಯಲ್ಲ ಇದಕ್ಕೋಸ್ಕರ 2 ಸ್ಕ್ರೂಗಳೆಲ್ಲ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಸ್ಕ್ರೂಗಳೆಲ್ಲ ಟೈಟ್ ಮಾಡೋದಕ್ಕಾಗಿ ಮತ್ತು ಲೂಸ್ ಮಾಡೋದಕ್ಕಾಗಿ ಒಂದು ಸಣ್ಣದಾಗಿರುವ ಸ್ಪ್ಯಾನರನ್ನು ಕೊಟ್ಟಿದ್ದಾರೆ. ಇಷ್ಟು ಎಕ್ಸೆಸರಿಗಳ ಜೊತೆಗೆ ಈ ಬಾಕ್ಸಲ್ಲಿ ಮತ್ತೊಂದು ಎಕ್ಸೆಸರಿ ಇದೆ. ಅದೇನಪ್ಪ ಅಂತಂದರೆ ಈ ಥರನಾದ ಗ್ರಿಪ್ ಸ್ಟ್ರೈಪ್ಗಳನ್ನು ಕೊಟ್ಟಿದ್ದಾರೆ. ಇವು ಅವಶ್ಯಕತೆ ಬಿದ್ದರೆ ಇವುಗಳನ್ನು ಕೂಡ ನೀವು ಬಳಸ್ಬೋದು. ಈ ಒಂದು ಮೊಬೈಲ್ ಹೋಲ್ಡರ್ನ ಒಂದು ಖಾಸಿಯತೆ ಏನಪ್ಪ ಅಂತಂದರೆ ಇದನ್ನು ನೀವು ಈಸಿಯಾಗಿ ನಿಮ್ಮ ಬೈಕಿನ ಹ್ಯಾಂಡಲ್ನ ಮೇಲೆ ಮೌಂಟ್ ಮಾಡಬಹುದು. ಸೊ ಬನ್ನಿ ಹೇಗೆ ಮೌಂಟ್ ಮಾಡೋದಂತ ನೋಡೋಣ. ಈ ಮೊಬೈಲ್ ಹೋಲ್ಡರನ್ನು ಮೌಂಟ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಇದು ನಮ್ಮ ಮೊಬೈಲ್ ಹೋಲ್ಡರ್ ಆಗಿದೆ ಮತ್ತು ಒಂದು ಮೌಂಟಿಂಗ್ ಕ್ಲಿಪ್ಪನ್ನು ಕೂಡ ಕೊಡಲಾಗಿದೆ. ಜೊತೆಗೆ 2 ಸ್ಕ್ರೂಗಳಿವೆ ಮತ್ತು ಒಂದು ಸಣ್ಣದಾಗಿರುವ ಸ್ಪ್ಯಾನರ್ ಇದೆ. ಸೊ ಇದನ್ನು ನೀವು ನಿಮ್ಮ ಹ್ಯಾಂಡಲ್ನ ಮೇಲೆ ಎಲ್ಲಿ ಬೇಕಾದರೂ ಇದನ್ನು ಇನ್ಸ್ಟಾಲ್ ಮಾಡಬಹುದು, ಅಂದರೆ ಮೌಂಟ್ ಮಾಡಬಹುದು. ಸೊ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದು ಹ್ಯಾಂಡಲ್ ಫಿಟ್ಟಿಂಗ್ಗೋಸ್ಕರ ಬೆಸ್ಟ್ ಸೂಟೇಬಲ್ ಆಗಿದೆ. ಕಂಪ್ನಿ ಇದನ್ನು ಹ್ಯಾಂಡಲ್ ಮೇಲೆ ಮೌಂಟ್ ಮಾಡೋಕ್ಕೆ ರಿಕಮೆಂಡ್ ಮಾಡುತ್ತೆ. ಇದು ಹ್ಯಾಂಡಲ್ ಫಿಟ್ಟಿಂಗ್ನ ಮೊಬೈಲ್ ಹೋಲ್ಡರ್ ಆಗಿದೆ, ಮಿರರ್ ಫಿಟ್ಟಿಂಗ್ ಆಗಿಲ್ಲ. ಸಪೋಸ್ ನೀವು ಇದನ್ನು ನಿಮ್ಮ ಮಿರರ್ನ ಅಪ್ಪರ್ ಸ್ಟ್ಯಾಂಡ್ ಮೇಲೆ ಕೂಡ್ಸೋಕ್ಕೆ ಹೋದರೆ ಇದು ಕೂಡಲ್ಲ, ಯಾಕೆಂದರೆ ಇಲ್ಲಿ ದೊಡ್ಡ ಗ್ಯಾಪ್ ಉಳಿಯುತ್ತೆ. ಸೊ ನೀವು ಮಿರರ್ ಸ್ಟ್ಯಾಂಡ್ನ ಬೇಸ್ಗೆ ಇದನ್ನು ಹಾಕ್ಬೋದು, ಆದರೂ ಕೂಡ ಗ್ಯಾಪ್ ಉಳಿಯುತ್ತೆ. ರೈಟ್, ನೀವು ಕೊಡಲಾಗಿರುವ ಗ್ರಿಪ್ ಸ್ಟ್ರೈಪ್ಗಳನ್ನು ಹಾಕಿ ಇದನ್ನು ಟೈಟ್ ಮಾಡಬಹುದು, ಆದರೂ ಕೂಡ ನಾನು ಇದನ್ನು ರಿಕಮೆಂಡ್ ಮಾಡಲ್ಲ. ಏಕೆಂದರೆ ಗ್ರಿಪ್ ಸ್ಟ್ರೈಪ್ಸ್ ಏನಾದರೂ ಕಳಚಿ ಬಿತ್ತಪ್ಪ ಅಂತಂದರೆ ನಿಮ್ಮ ಮೊಬೈಲು ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಇದು ಹ್ಯಾಂಡಲ್ ಫಿಟ್ಟಿಂಗ್ಗೋಸ್ಕರ ಬೆಸ್ಟ್ ಆಗಿದೆಯಪ್ಪ ಅಂತಂದರೆ ನೀವು ಇದನ್ನು ನಿಮ್ಮ ಬೈಕಿನ ಹ್ಯಾಂಡಲ್ಗೇ ಫಿಟ್ ಮಾಡಿ. ಸೊ ಈ ಮೊಬೈಲ್ ಹೋಲ್ಡರನ್ನು ಮತ್ತು ಈ ಮೌಂಟಿಂಗ್ ಕ್ಲಿಪ್ಪನ್ನು ಎದುರು ಬದರು ಎಲ್ಲಿ ಬೇಕೋ ಅಲ್ಲಿ ಜೋಡಿಸಿ, ಹ್ಯಾಂಡಲನ್ನು ಮಧ್ಯದಲ್ಲಿ ಮಾಡಿಕೊಂಡು ಇಲ್ಲಿ ಬೇಕಂತಂದರೆ ಇಲ್ಲಿ ಫಿಟ್ ಮಾಡಿ, ಕೆಳಗಡೆ ಬೇಕಂದರೆ ಕೆಳಗಡೆ ಫಿಟ್ ಮಾಡಿ, ನಿಮಗೆ ಯಾವ ಲೊಕೇಶನ್ನಲ್ಲಿ ಬೇಕಂತ ಅನಿಸುತ್ತಲ್ಲ ಅಲ್ಲಿ ಇದನ್ನು ಫಿಟ್ ಮಾಡಿ. ಇದನ್ನು ಎದುರು ಬದರು ಜೋಡಿಸೋದಿದೆ ಮತ್ತು ಈ 2 ಸ್ಕ್ರೂಗಳನ್ನು ಹಾಕಿ ಟೈಟ್ ಮಾಡಿದರೆ ಮುಗೀತು. ಇದು ನಿಮ್ಮ ಬೈಕಿನ ಹ್ಯಾಂಡಲ್ನ ಮೇಲೆ ಮೌಂಟ್ ಆಗಿಬಿಡುತ್ತೆ. ಸಿಂಪಲ್ ಆಗಿದೆ. ನಾನು ಇದನ್ನು ಬೇಗನೆ ಮೌಂಟ್ ಮಾಡುವೆ, ಅದಾದ ನಂತರ ನಿಮಗೆ ಇದರ ಸ್ಪೆಸಿಫಿಕೇಷನ್ಗಳನ್ನು ಹೇಳುವೆ. ಗೆಳೆಯರೇ, ನೀವಿಲ್ಲಿ ನೋಡಬಹುದು ನಮ್ಮ ಮೊಬೈಲ್ ಹೋಲ್ಡರು ಎಷ್ಟೊಂದು ಟೈಟಾಗಿ ಕುಳಿತಿದೆ ಅಂಥೇಳಿ. ಸೊ ಇದಂತೂ ಬೀಳೋ ಚಾನ್ಸಸ್ ಇಲ್ಲ. ಫುಲ್ಲಿ ಇದು ಗ್ರಿಪ್ನೊಂದಿಗೆ ಇದರ ಮೇಲೆ ಮೌಂಟ್ ಆಗಿದೆ. ಗೆಳೆಯರೇ, ನಮ್ಮ ಮೊಬೈಲ್ ಹೋಲ್ಡರಂತೂ ಈ ಬೈಕಿನ ಹ್ಯಾಂಡಲ್ನ ಮೇಲೆ ಈಗಂತೂ ಮೌಂಟ್ ಆಗಿದೆ. ಈಗ ಇದರ ಸ್ಪೆಸಿಫಿಕೇಷನ್ಗಳ ಬಗ್ಗೆ ನೋಡೋಣ. ಸ್ಪೆಸಿಫಿಕೇಷನ್ ನಂಬರ್ 1, ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಎಲ್ಲ ತರಹದ ಸ್ಮಾರ್ಟ್ಫೋನ್ಗಳಿಗೆ ಮೋಸ್ಟ್ ಸೂಟೇಬಲ್ ಆಗಿದೆ. ನೀವು ಈ ಮೊಬೈಲ್ ಹೋಲ್ಡರ್ನ ಮೇಲೆ 3.5 to 6.5 ಇಂಚಸ್ನ ಸೈಜ್ ಇರುವ ಸ್ಮಾರ್ಟ್ಫೋನ್ಗಳನ್ನು ಆರಾಮಾಗಿ ಇದರ ಮೇಲೆ ಮೌಂಟ್ ಮಾಡಬಹುದು. ನನ್ನ ಮೊಬೈಲನ್ನು ನಾನು ಇದರ ಮೇಲೆ ಮೌಂಟ್ ಮಾಡುವೆ. ಸಿಂಪಲ್ ಆಗಿದೆ. ಇಲ್ಲಿ ನೋಡಿ, ಈ ಮೊಬೈಲ್ ಹೋಲ್ಡರ್ನ ಜಾಸ್ ಇದೆ. ಸೊ ಇದರ ಮಧ್ಯೆ ನಿಮ್ಮ ಮೊಬೈಲ್ ಹೋಲ್ಡರನ್ನು ಹಾಕಿ ಮತ್ತು ಸೈಡಿಗೆ ಸ್ಕ್ರೂಗಳನ್ನು ಕೊಡಲಾಗಿದೆ, ಅವುಗಳನ್ನು ಟೈಟ್ ಮಾಡಿ. ಸೊ ನೀವು ಹೆಂಗೆ ಈ ಸ್ಕ್ರೂವನ್ನು ಟೈಟ್ ಮಾಡ್ತಿರೋ ಈ ಜಾಗಳ ಸೈಜು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ನಿಮ್ಮ ಮೊಬೈಲು ಈ ಮೊಬೈಲ್ ಹೋಲ್ಡರ್ನ ಮೇಲೆ ಟೈಟಾಗಿ ಕುಳಿತುಕೊಂಡ್ಬಿಡತ್ತೆ.
ನೋಡಿ ಇದು ಈಗ ಟೈಟಾಗಿ ಕುಳಿತುಕೊಂಡ್ಬಿಟ್ಟಿದೆ, ನೋ ಇಶ್ಯೂ. ಸೊ ಈ ಮೊಬೈಲ್ ಹೋಲ್ಡರು ಎಲ್ಲ ಥರದ ಸ್ಮಾರ್ಟ್ಫೋನ್ಗಳಿಗೆ ಮೋಸ್ಟ್ ಸೂಟೇಬಲ್ ಆಗಿದೆ. ಸ್ಪೆಸಿಫಿಕೇಷನ್ ನಂಬರ್ 2, ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದು ಅಲ್ಯೂಮಿನಿಯಂ ಅಲಾಯ್ದಿಂದ ಮಾಡಲ್ಪಟ್ಟಿದೆ. ಸೊ ಹೀಗಾಗಿ ಇದು ರಸ್ಟ್ ಫ್ರೀ ಆಗಿದೆ, ಅಂದರೆ ರಸ್ಟಿಂಗ್ ಬರಲ್ಲ, ಅಂದರೆ ಜಂಗ್ ಹತ್ತಲ್ಲ, ಇದಕ್ಕೆ ತುಕ್ಕು ಹಿಡಿಯಲ್ಲ. ಸೊ ಇದು ತುಕ್ಕು ಹಿಡಿಯಲ್ಲಪ್ಪ ಅಂತಂದರೆ ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಡ್ಯೂರಬಿಲಿಟಿ ಜಾಸ್ತಿ ದಿನದ ತನಕ ಬರುತ್ತೆ, ನಿಮಗೆ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ಪೆಸಿಫಿಕೇಷನ್ ನಂಬರ್ 3, ಈಗಲ್ ಕ್ಲಾ ಡಿಸೈನ್. ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದು ಈಗಲ್ ಕ್ಲಾ ಡಿಸೈನ್ನಲ್ಲಿದೆ. ಸೊ ಇದರ ಜಾಸ್ಗಳನ್ನು ನಾವು 100 ಮಿಲಿಮೀಟರ್ ತನಕ ಎಕ್ಸ್ಪ್ಯಾಂಡ್ ಮಾಡಬಹುದು. ಅಂದರೆ ಮೊಬೈಲ್ನ ಸೈಜ್ ಸ್ವಲ್ಪ ದೊಡ್ಡದಾಗಿದ್ದರೂ ಕೂಡ ನೀವು ಇದರ ಮೇಲೆ ಮೌಂಟ್ ಮಾಡಬಹುದು. ಮತ್ತು ಇದು ಈಗಲ್ ಕ್ಲಾ ಡಿಸೈನ್ನಲ್ಲಿರೋದ್ರಿಂದ ನಿಮ್ಮ ಮೊಬೈಲು ಈ ಹೋಲ್ಡರ್ನ ಮೇಲೆ ತುಂಬಾ ಭದ್ರವಾಗಿ ಹಿಡಿದಿಡಲ್ಪಡುತ್ತೆ. ಅಂದರೆ ಯಾರೂ ಕೂಡ ನಿಮ್ಮ ಮೊಬೈಲನ್ನು ಈ ರೀತಿ ಕಿತ್ಕೊಂಡ್ಬಿಟ್ಟು ಓಡಿ ಹೋಗೋಕ್ಕೆ ಬರಲ್ಲ. ಕಳ್ಳ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನಿಗೆ ಇದನ್ನು ಕಿತ್ಕೋಬೇಕಂತಂದರೆ ಆತ ಈ ಸ್ಕ್ರೂಗಳನ್ನು ಲೂಸ್ ಮಾಡಲೇಬೇಕು, ಅಂದಾಗಲೇ ಮೊಬೈಲ್ ಹೊರ ಬರುತ್ತೆ. ಎಲ್ಲಿ ತನಕ ಸ್ಕ್ರೂ ಹೊರ ಬರಲ್ವೋ ಅಲ್ಲಿ ತನಕ ನಿಮ್ಮ ಮೊಬೈಲು ಹೊರ ಬರಲ್ಲ. ನಿಮ್ಮ ಮೊಬೈಲು ಇದರ ಮೇಲೆ 100% ಸೇಫ್ ಆಗಿರುತ್ತೆ. ಸ್ಪೆಸಿಫಿಕೇಷನ್ ನಂಬರ್ 4, ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಈ ಮೊಬೈಲ್ ಹೋಲ್ಡರನ್ನು ರೊಟೇಟ್ ಮಾಡಬಹುದು. ಈಗ ವರ್ಟಿಕಲ್ ಇದೆ, ಹಾರಿಜಾಂಟಲ್ ಬೇಕಂದರೆ ಹಾರಿಜಾಂಟಲ್ಲು, ಮತ್ತೆ ವರ್ಟಿಕಲ್ ಬೇಕಂತಂದರೆ ಮತ್ತೆ ವರ್ಟಿಕಲ್ಲು. ಸೊ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಈ ಮೊಬೈಲ್ ಹೋಲ್ಡರನ್ನು ರೊಟೇಟ್ ಮಾಡಬಹುದು. ಇವಿಷ್ಟು ಒಳ್ಳೊಳ್ಳೆ ಫೀಚರ್ಸ್ಗಳು ಈ ಮೊಬೈಲ್ ಹೋಲ್ಡರ್ಗೆ ಇವೆ. ನಾನೀಗ ಒಂದು ಕಚ್ಚಾ ರಸ್ತೆಯ ಮೇಲೆ ಡ್ರೈವ್ ಮಾಡುವೆ. ಸೊ ಇದು ಎಷ್ಟು ಸೇಫಾಗಿ ಇರುತ್ತೆ ಅಂತ ಪ್ರಾಕ್ಟಿಕಲ್ಲಾಗಿ ಟೆಸ್ಟ್ ಮಾಡಿ ನೋಡುವೆ. ಬನ್ನಿ ಗೆಳೆಯರೆ, ಪ್ರಾಕ್ಟಿಕಲ್ಲಾಗಿ ಒಂದು ರೈಡ್ ಹೋಗಿ ಬರೋಣ. ಗೆಳೆಯರೆ, ನೀವು ಈ ಮೊಬೈಲ್ ಹೋಲ್ಡರ್ನ ಮೇಲೆ ನಿಮ್ಮ ಮೊಬೈಲನ್ನು ಮೌಂಟ್ ಮಾಡಿಬಿಟ್ಟು ಕಚ್ಚಾ ರಸ್ತೆಗಳಲ್ಲಿ ಡ್ರೈವ್ ಮಾಡಿದರೂ ಕೂಡ ಚಿಂತೆ ಏನಿಲ್ಲ, ಸೇಫ್ ಆಗಿರುತ್ತೆ ನಿಮ್ಮ ಮೊಬೈಲು. ಗೆಳೆಯರೆ, ನಾನು ಕಚ್ಚಾ ರಸ್ತೆಯನ್ನು ಬಿಟ್ಟು ಹಾವೇಗೆ ಬಂದಿರುವೆ. ಈ ಹಾವೇ ಇದೆಯಲ್ಲ ಇದು ಸೀದಾ ಗೋವಾಕ್ಕೆ ಹೋಗುತ್ತೆ. ಒಂದು ವೇಳೆ ನೀವು ಲಾಗಿಂಗನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟ್ನ ಬಗ್ಗೆ ಕಲಿಯುವ ಆಸೆಯನ್ನು ಹೊಂದಿದ್ದರೆ, ಸ್ಮಾರ್ಟ್ಫೋನ್ ಎಡಿಟಿಂಗ್ನ ಬಗ್ಗೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ನ ಬಗ್ಗೆ ಕಲಿಯುವ ಆಸೆಯನ್ನು ಹೊಂದಿದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ. ಈಗ ನಾವು ಸ್ಕೂಟಿಗಳಿಗೆ ಬೆಸ್ಟ್ ಆಗಿರುವ ಮೊಬೈಲ್ ಹೋಲ್ಡರ್ನ ಬಗ್ಗೆ ನೋಡೋಣ. ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಜೆಟ್ ಲೈಫ್ ಬ್ರ್ಯಾಂಡದ್ದಾಗಿದೆ ಮತ್ತು ಇದು ಸ್ಕೂಟಿಗಳಿಗೆ ಬೆಸ್ಟ್ ಆಗಿದೆ. ಸೊ ನೀವು ಈ ಮೊಬೈಲ್ ಹೋಲ್ಡರನ್ನು ನಿಮ್ಮ ಬೈಕ್ಸ್ಗಳಿಗೂ ಕೂಡ ಬಳಸ್ಬೋದು, ಆದರೆ ಇದು ಸ್ಕೂಟಿಗಳಿಗೆ ದ ಬೆಸ್ಟ್ ಆಗಿದೆ. ಸೊ ಈ ಥರದ ಬಾಕ್ಸಲ್ಲಿ ಇದು ಬರುತ್ತೆ. ಇದನ್ನು ಕೂಡ ನಾನು ಅಮೆಜಾನ್ದಿಂದಲೇ ಪರ್ಚೇಸ್ ಮಾಡಿರುವೆ. ಒಂದು ವೇಳೆ ನಿಮಗೆ ಇದು ಬೇಕತ್ತಂದರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕನ್ನು ಫಾಲೋ ಮಾಡಿ ಪರ್ಚೇಸ್ ಮಾಡಬಹುದು. ಈ ಥರನಾದ ಒಂದು ಪೌಚ್ನಂತೆ ಈ ಮೊಬೈಲ್ ಹೋಲ್ಡರ್ ಇರುತ್ತೆ. ಸೊ ಇದು ವಾಟರ್ ರೆಸಿಸ್ಟೆಂಟ್ ಆಗಿದೆ ಮತ್ತು ಇದು ಎಲ್ಲ ಥರದ ಸ್ಮಾರ್ಟ್ಫೋನ್ಗಳಿಗೆ ದ ಬೆಸ್ಟ್ ಆಗಿದೆ. ಸೊ ಇದನ್ನು ನೀವು ಈ ಜಿಪ್ ಇದೆಯಲ್ಲ, ಈ ಜಿಪ್ಪನ್ನು ನೀವು ಓಪನ್ ಮಾಡೋದಿದೆ. ಓಪನ್ ಮಾಡಿಬಿಟ್ಟು ಇದರ ಒಳಗಡೆ ನಿಮ್ಮ ಮೊಬೈಲನ್ನು ಹಾಕ್ಬೋದು. ಸೊ ಎಲ್ಲ ಥರದ ಸ್ಮಾರ್ಟ್ಫೋನ್ಗಳನ್ನು ನೀವು ಇದರಲ್ಲಿ ಹಾಕ್ಬೋದು, ನೋ ಪ್ರಾಬ್ಲಮ್. ಸರಿನಾ? ಹಾಕಿಬಿಟ್ಟು ನಿಮ್ಮ ಮೊಬೈಲ್ ಹೋಲ್ಡರ್ನ ಜಿಪ್ಪನ್ನು ಟೈಟ್ ಮಾಡಿ. ಸೊ ಈ ಮೊಬೈಲ್ ಹೋಲ್ಡರ್ನ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದರ ಮೇಲಿಂದಲೇ ನೀವು ನಿಮ್ಮ ಮೊಬೈಲನ್ನು ಆಪರೇಟ್ ಮಾಡಬಹುದು. ಇದು ಟಚ್ ಅಕ್ಸೆಸಿಬಲ್ ಆಗಿದೆ. ಈಗ ನಾನು ನನ್ನ ಮೊಬೈಲನ್ನು ಇದರ ಮೇಲಿಂದಲೇ ಆಪರೇಟ್ ಮಾಡ್ತಾ ಇರುವೆ, ನೀವು ನೋಡಬಹುದು. ಸೊ ಇದು ಟಚ್ ಅಕ್ಸೆಸಿಬಲ್ ಆಗಿರೋದ್ರಿಂದ ನಿಮಗೆ ಪದೇ ಪದೇ ಮೊಬೈಲನ್ನು ಜಿಪ್ನಿಂದ ಹೊರಗಡೆ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಇದರ ಮೇಲಿಂದಲೇ ನೀವು ಇದನ್ನು ಈಸಿಯಾಗಿ ಆಪರೇಟ್ ಮಾಡಬಹುದು, ನೋ ಪ್ರಾಬ್ಲಮ್. ಈ ಮೊಬೈಲ್ ಹೋಲ್ಡರ್ ಇದೆಯಲ್ಲ ಒಂದು ಪೌಚ್ಲ ಥರಲೇ ಇದೆ. ನೀವು ಇದರಲ್ಲಿ ನಿಮ್ಮ ಮೊಬೈಲ್ನ ಜೊತೆಗೆ ಪವರ್ ಬ್ಯಾಂಕನ್ನು ಕೂಡ ಹಾಕ್ಬೋದು ಮತ್ತು ನಿಮ್ಮ ವೆಹಿಕಲ್ನ ಇಂಪಾರ್ಟೆಂಟ್ ಆಗಿರುವ ಡಾಕ್ಯುಮೆಂಟ್ಗಳಾದ ಡ್ರೈವಿಂಗ್ ಲೈಸನ್ನು, PUC, RC ಬುಕ್ಕು, ಇನ್ಶೂರೆನ್ಸ್ ಪೇಪರು ಎಲ್ಲವನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ಕ್ಯಾರಿ ಮಾಡಬಹುದು. ಸೊ ಇದನ್ನು ಮೌಂಟ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಇದು ಬೆಲ್ಟ್ನ ಜೊತೆಗೆ ಬರುತ್ತೆ. ಇದನ್ನು ಮೌಂಟ್ ಮಾಡೋಕ್ಕೆ ನಿಮಗೆ ಯಾವುದೇ ಥರನಾದ ಸ್ಪೆಷಲ್ ಎಕ್ಸೆಸರಿಗಳ ಅವಶ್ಯಕತೆ ಇಲ್ಲ.
ಸಿಂಪ್ಲಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪೊಸಿಷನನ್ನು ಸೆಟ್ ಮಾಡೋದಿದೆ. ಈ ಬೆಲ್ಟ್ನ ಸಹಾಯದ ಮೂಲಕ ಈ ಕ್ಲಿಪ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋದಿದೆ. ಸೊ ಈ ರೀತಿ ಮಾಡಿದರೆ ಇದು ನಿಮ್ಮ ಸ್ಕೂಟಿಯ ಮೇಲೆ ಆರಾಮಾಗಿ ಕುಳಿತುಕೊಂಡ್ಬಿಡತ್ತೆ, ಮೌಂಟ್ ಆಗತ್ತೆ. ನೀವು ಡ್ರೈವ್ ಮಾಡುವಾಗ ನಿಮ್ಮ ಸ್ಕೂಟಿಯ ಫ್ರಂಟ್ ಮೇಲೆ ಇದನ್ನು ಮೌಂಟ್ ಮಾಡ್ಕೊಂಡು ಹೋಗ್ತೀರಾ. ಡೆಸ್ಟಿನೇಷನ್ ತಲುಪಿದ ನಂತರ ತೆಗೆದುಬಿಟ್ಟು ನಿಮ್ಮ ಬ್ಯಾಗಲ್ಲಿ ಹಾಕೋತೀರಾ. ಸೊ ಇದು ಸ್ಕೂಟಿಗಳಿಗೋಸ್ಕರ ದ ಬೆಸ್ಟ್ ಮೊಬೈಲ್ ಹೋಲ್ಡರ್ ಆಗಿದೆ. ಬಹಳಷ್ಟು ರಿಸರ್ಚ್ ಮಾಡಿನೇ ನಾನು ಇದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಹೇಳ್ತಾ ಇರುವೆ. ಈ LGP ಕಂಪ್ನಿಯ ಮೊಬೈಲ್ ಹೋಲ್ಡರು ನನಗೆ ಕೇವಲ 499 ರುಪೀಸ್ನಲ್ಲಿ ಸಿಕ್ಕಿದೆ. ಇದೆಲ್ಲ ತಂದುಬಿಟ್ಟು 1-2 ವಾರ ಆಯಿತು. ನಾನು ಇದನ್ನು ಡಿಸ್ಕೌಂಟ್ ಸೇಲ್ನಲ್ಲಿ ಪರ್ಚೇಸ್ ಮಾಡಿರುವೆ. ಹೀಗಾಗಿ ನನಗಿದು ಬರೀ 499 ರುಪೀಸ್ಗೆ ಸಿಕ್ಕಿದೆ. ಇನ್ನು ಈ ಜೆಟ್ ಲೈಫ್ ಕಂಪನಿಯ ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಇದು ನನಗೆ 349 ರುಪೀಸ್ಗೆ ಸಿಕ್ಕಿದೆ. ಇದು ಕೂಡ ಡಿಸ್ಕೌಂಟ್ ಪ್ರೈಸೇ ಆಗಿದೆ. ಸೊ ಈ ಎರಡು ಮೊಬೈಲ್ ಹೋಲ್ಡರ್ಗಳು ಬಜೆಟ್ ಫ್ರೆಂಡ್ಲಿ ಬೆಸ್ಟ್ ಮೊಬೈಲ್ ಹೋಲ್ಡರ್ಸ್ಗಳಾಗಿವೆ. ಇದಿಷ್ಟು ನಿಮ್ಮ ಬೈಕ್ ಮತ್ತು ಸ್ಕೂಟಿಗಳಿಗಾಗಿ ಇರುವ ಬೆಸ್ಟ್ ಮೊಬೈಲ್ ಹೋಲ್ಡರ್ಗಳ ಬಗ್ಗೆ ಡೀಟೇಲ್ಡ್ ಆಗಿರುವ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬೇಗನೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.